ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮೆಗಾ ಟ್ವಿಸ್ಟ್ ಪಡೆದುಕೊಂಡಿದೆ. ಇದೀಗ ಸತ್ತು ಹೋಗಿದ್ದ ಕೀರ್ತಿ ಎಂಟ್ರಿ ಆಗಿದ್ದು, ಕಾವೇರಿಯ ಒಂದೊಂದೇ ಮುಖವಾಡ ಕಳಚುತ್ತಾ ಬಂದಿದ್ದಾಳೆ. ಇದರಿಂದಾಗಿ ಕಾವೇರಿ ಜೈಲು ಪಾಲಾಗಿದ್ದಾಳೆ. ಇದೀಗ ಕೀರ್ತಿ ಎಂಟ್ರಿ ವೀಕ್ಷಕರಿಗೆ ಖುಷಿ ತಂದಿದ್ರು, ಇಲ್ಲಿ ಏನೋ ಮಿಸ್ ಹೊಡಿತಿದ್ಯಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಅಷ್ಟಕ್ಕೂ ವೈಷ್ಣವ್ ಮನೆಗೆ ಬಂದಿರೋದು ಕೀರ್ತಿ ಅಲ್ವಾ? ಸೀರಿಯಲ್ ಡೈರೆಕ್ಟರ್ ಮತ್ತೆ ವೀಕ್ಷಕರ ತಲೆಗೆ ಹುಳ ಬಿಟ್ರ? ಹಾಗಾದ್ರೆ ಲಕ್ಷ್ಮಿ ಕೀರ್ತಿ ಎಲ್ಲಿ ಹೋದ್ರು? ಕಾವೇರಿ ಕಡೆಗೂ ತನ್ನ ತಪ್ಪನ್ನು ಒಪ್ಕೊಂಡ್ಲಾ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕೀರ್ತಿ ಸತ್ತೇ ಹೋದ್ಲು. ಲಕ್ಷ್ಮಿ ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸ್ತಾಳೆ ಅಂತ ವೀಕ್ಷಕರು ಅಂದ್ಕೊಂಡಿದ್ರು. ಆದ್ರೆ ನಮ್ಮ ಸೀರಿಯಲ್ ಡೈರೆಕ್ಟರ್ ಟ್ವಿಸ್ಟ್ ಕೊಟ್ಟು ವೀಕ್ಷಕರಿಗೆ ಚಮಕ್ ಕೊಟ್ಟೇ ಬಿಟ್ಟಿದ್ದಾರೆ. ಇದೀಗ ಕೀರ್ತಿ ಬದುಕಿ ಬಂದಿದ್ದು ಕಾವೇರಿಯನ್ನ ಜೈಲಿಗೆ ಕಳುಹಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾಳೆ. ಕಾವೇರಿಗೆ ಜೈಲು ಪಾಲಾದೆನಲ್ಲ ಅನ್ನೋ ಟೆನ್ಷನ್ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಕೀರ್ತಿ ಹೇಗೆ ಬದುಕಿ ಬಂದ್ಲು ಅನ್ನೋ ಯೋಚನೆ ಕಾಡ್ತಾ ಇದೆ. ಆದ್ರೀಗ ಸೀರಿಯಲ್ ವೀಕ್ಷಕರು ಕೂಡ ಫುಲ್ ಕನ್ಫ್ಯೂಸ್ ಆಗಿದ್ದಾರೆ. ಈಗ ಬಂದಿರೋದು ಕೀರ್ತಿನ ಅಥವಾ ಬೇರೆ ಯಾರ ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ. ಹೌದು, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಡೈರೆಕ್ಟರ್ ಕೊಡ್ತಿರೋ ಟ್ವಿಸ್ಟ್ ನೋಡಿ ಫುಲ್ ಕನ್ಫ್ಯೂಸ್ ಆಗ್ತಿದ್ದಾರೆ ಸೀರಿಯಲ್ ಫ್ಯಾನ್ಸ್. ಯಾಕಂದ್ರೆ ಕತೆ ಅದೇ ರೀತಿ ಸಾಗುತ್ತಿದೆ. ಅವತ್ತು ಕೀರ್ತಿ ಕಾಣೆಯಾಗಿದ್ದಾಗ ಲಕ್ಷ್ಮಿ ಕೀರ್ತಿ ತರ ನಟನೆ ಮಾಡಿದ್ಲು. ಇವಾಗ ಲಕ್ಷ್ಮಿ ಕಾಣೆಯಾಗಿದ್ದಾಳೆ. ಕೀರ್ತಿ ವಿಚಿತ್ರವಾಗಿ ವರ್ತಿಸ್ತಿದ್ದಾಳೆ. ಹಾಗಾಗಿ ವೀಕ್ಷಕರು ಏನಪ್ಪ ಕತೆ ಅನ್ನೋದು ಗೊತ್ತಾಗದೆ ತಲೆ ಕೆರೆದುಕೊಳ್ಳುತ್ತಿದ್ದಾರೆ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಸದ್ಯದ ಕತೆ ಏನಂದ್ರೆ, ವೈಷ್ಣವ್ ಮನೆಯಲ್ಲಿ ಲಕ್ಷ್ಮಿಯ ಸಾವಿನ ಶೋಕಾಚರಣೆ ಮಾಡ್ತಾ ಇರುವಾಗ ಅಲ್ಲಿಗೆ ಕೀರ್ತಿ ಎಂಟ್ರಿ ಕೊಡ್ತಾಳೆ. ಅಷ್ಟೇ ಅಲ್ಲ, ಕಾವೇರಿಯ ಒಂದೊಂದೇ ನಿಜ ರೂಪವನ್ನ ಬಿಡಿಸಿ ಹೇಳುತ್ತಾ ಅದಕ್ಕೆ ತಕ್ಕಂತ ಎಲ್ಲಾ ಸಾಕ್ಷಿಯನ್ನ ಕೂಡ ಒದಗಿಸುವ ಮೂಲಕ ಕಾವೇರಿ ಜೈಲು ಸೇರುವಂತೆ ಮಾಡಿದ್ದಾಳೆ ಕೀರ್ತಿ. ಆದ್ರೆ ಕೀರ್ತಿಯ ವರ್ತನೆ ಯಾಕೋ ಬೇರೆ ರೀತಿಯಾಗಿದೆ. ಕೀರ್ತಿಯ ಮಾತಿನಲ್ಲಿ ಮೊದಲಿನ ಚುರುಕುತನ ಕಾಣಿಸೋದೇ ಇಲ್ಲ. ಮನೆಯವರಂತೂ ಕಾವೇರಿಯನ್ನ ಜೈಲಿಗೆ ಹಾಕಿಸಿದ್ದಕ್ಕಾಗಿ ಕೀರ್ತಿ ಮೇಲೆ ಸಿಕ್ಕಾಪಟ್ಟೆ ಕೋಪಗೊಂಡಿದ್ದಾರೆ. ಆದ್ರೆ ಕೀರ್ತಿ ಮಾತ್ರ ತನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ತಾನು ಯಾರೋ ಆಡಿಸುವ ಗೊಂಬೆಯಂತೆ ನಡೆದುಕೊಳ್ತಿದ್ದಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸುಪ್ರೀತಾ ಯಾರೋ ಬೇರೆಯವರನ್ನ ಕೀರ್ತಿಯಂತೆ ಮುಖವಾಡ ಹಾಕಿಸಿ ಕರೆದುಕೊಂಡು ಬಂದು ಕಾವೇರಿಯ ಬಂಡವಾಳ ಬಯಲು ಮಾಡೋದಕ್ಕೆ ನೋಡ್ತಾ ಇದ್ದಾಳೆ ಅನ್ಸುತ್ತೆ. ಜೊತೆಗೆ ಕೀರ್ತಿ ಪದೇ ಪದೇ ಕೀರ್ತಿಯಾಗಿ ಸಾಕಾಗಿದೆ ಅಂತಾಳೆ. ಆದ್ರೆ ಅಲ್ಲೂ ಒಂದು ಟ್ವಿಸ್ಟ್ ನೀಡಲಾಗಿದೆ. ಅದೇನೆಂದ್ರೆ, ಕೀರ್ತಿ ತನ್ನ ಬ್ಯಾಗಿನಿಂದ ಗೊಂಬೆಯನ್ನ ಹೊರಗೆ ತೆಗೆದು ಅದರಂತೆ ತಲೆ ಆಡಿಸ್ತಾಳೆ. ಅಂದ್ರೆ ಇದರ ಅರ್ಥ ಏನು? ಆ ಗೊಂಬೆ ಲಕ್ಷ್ಮಿಯ ಗೊಂಬೆ, ಲಕ್ಷ್ಮಿಯ ಪ್ರೀತಿಯ ರಾಣಿ ಗೊಂಬೆ. ಅದನ್ನ ತೆಗೆದುಕೊಳ್ಳಲು ಹೋಗಿ ಲಕ್ಷ್ಮಿಯ ಜೀವ ರಾವಣನ ಜೊತೆ ದಹನವಾಗಿತ್ತು. ಆದ್ರೆ ನಿಜವಾಗಿಯೂ ಲಕ್ಷ್ಮಿ ಸಾಯದೆ ಸುಟ್ಟು ಹೋದ ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡೋ ಮೂಲಕ ಕೀರ್ತಿ ಆಗಿದ್ದಾಳೆ ಅನ್ನೋ ಸಂಶಯ ಕೂಡ ಕಾಡ್ತಾ ಇದೆ. ಆದ್ರೆ ಲಕ್ಷ್ಮಿ ಆಗಿದ್ರೆ ಆಕೆಗೆ ಹಿಂದಿನದೆಲ್ಲ ನೆನಪಿರ್ಬೇಕಿತ್ತು. ಮೆಮೊರಿ ಲಾಸ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಮೋಸ್ಟ್ಲಿ ಇದು ಕೀರ್ತಿಯೇ ಆಗಿರ್ಬೇಕು. ಆಕೆ ಬೆಟ್ಟದಿಂದ ಬಿದ್ದು ನೆನಪಿನ ಶಕ್ತಿ ಕಳೆದುಕೊಂಡಿರ್ಬೋದು ಅಂತ ಹೇಳಲಾಗ್ತಿದೆ. ಇದೀಗ ಸೀರಿಯಲ್ ಟ್ವಿಸ್ಟ್ ನೋಡಿ ಕನ್ಫ್ಯೂಸ್ ಆಗಿರುವ ವೀಕ್ಷಕರು ನಾನಾ ರೀತಿಯ ಕಾಮೆಂಟ್ ಹಾಕೋ ಮೂಲಕ ತಮ್ಮ ಸಂಶಯಗಳನ್ನ ತಿಳಿಸ್ತಾ ಇದ್ದಾರೆ. ಲಕ್ಷ್ಮಿಗೆ ಪ್ಲಾಸ್ಟಿಕ್ ಸರ್ಜರಿ ಆಗಿರ್ಬಹುದು. ಕೀರ್ತಿಯಾಗಿ ಸಾಕಾಗಿದೆ ಅಂದ್ರೆ ಇವಾಗ ಇರೋದು ಕೀರ್ತಿ ಗೆಟಪ್ ನಲ್ಲಿರೋ ಲಕ್ಷ್ಮಿನಾ? ಲಕ್ಷ್ಮಿ ಗೊಂಬೆ ಇವಳ ಹತ್ರ ಹೇಗೆ ಬಂತು? ಫುಲ್ ಕನ್ಫ್ಯೂಸ್ ಆಗ್ತಿದೆ ಎನ್ನುತ್ತಿದ್ದಾರೆ ವೀಕ್ಷಕರು. ಇನ್ನು ಕೆಲವರು ಲಕ್ಷ್ಮಿ ಮುಖ ಸುಟ್ಟು ಹೋಗಿದೆ, ಡಾಕ್ಟರ್ ಕೀರ್ತಿ ಮುಖ ಹಾಕಿದ್ದಾರೆ ಅನ್ಸುತ್ತೆ ಅಂತಾನು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಅಯ್ಯೋ ಇದು ಕೀರ್ತಿ ಅಲ್ವಾ, ಏನಿದು ದೇವ್ರೆ, ಕೀರ್ತಿ ಬಂದ್ರು ಅಂತ ಖುಷಿಯಾಗಿದ್ರೆ ಇದೇನು ಕರ್ಮ? ಕೀರ್ತಿ ಬರ್ಬೇಕು ಪ್ಲೀಸ್ ಡೈರೆಕ್ಟರ್, ಕೀರ್ತಿ ಬೇಕು. ಇದೇನ್ ಕರ್ಮ ಗುರು? ಕೀರ್ತಿ ಇಲ್ದೇ ಇರುವಾಗ ಲಕ್ಷ್ಮಿ ಕೀರ್ತಿ ತರ ಆಡೋದು. ಈಗ ಲಕ್ಷ್ಮಿ ಇಲ್ಲ, ಕೀರ್ತಿ ಲಕ್ಷ್ಮಿ ತರ ಆಡೋಕೆ ಶುರು ಮಾಡಿದ್ಲು. ಹಾಗಾದ್ರೆ ವರ್ಷವಿಡೀ ಇದೇ ಕತೆ ಮಾಡ್ತಾ ಇರ್ತಿರೋ ಅಥವಾ ಕಾವೇರಿಯ ನಾಟಕ ಕಳಿಸ್ತಿರೋ ಅಂತ ಒಬ್ರು ಹೇಳಿದ್ರೆ, ಇನ್ನೊಬ್ರು ಅಂತೂ ಸತ್ಯ ಹೊರಗೆ ಬರಲ್ಲ, ಕತೆ ಮುಗಿಯೋದು ಇಲ್ಲ, ವೈಷ್ಣವ್ ದಡ್ಡನ್ ತರ ಆಡೋದು ಬಿಡಲ್ಲ ಅಂತಾನು ಟೀಕಿಸಿದ್ದಾರೆ. ಸೊ ಈಗ ಬಂದಿರೋದು ಲಕ್ಷ್ಮಿಯ, ಕೀರ್ತಿ ಅಥವಾ ಬೇರೆ ಯಾರಾದ್ರೂ ಆಗಿರ್ಬೋದಾ? ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.